Dear students, myself is Pratibha Pashwanath, Associate Professor, Department of Economics, GFGC, KR Bangalore. Students, today my lecture is on meaning of pricing policy. Students, in the business world, the firm has number of goals. Among them, the most important one is to get maximum profit. So, to activate his goals, the firm has to formulate number of policies. One such policy among them is pricing policy, because it helps the firm to generate revenue and profits. Hence, pricing policy got its importance. ವಿದ್ಯಾರ್ಥಿಗಳೇ, ಉದ್ಯಮ ಪ್ರಪಂಚದಲ್ಲಿ ಉದ್ಯಮ ಸಂಸ್ಥೆಗಳು ಅನೇಕ ಗುರಿಗಳನ್ನು ಹೊಂದಿವೆ. ಅವುಗಳಲ್ಲಿ ಗರಿಷ್ಠ ಲಾಭವನ್ನು ಗಳಿಸುವುದು ಅತ್ಯಂತ ಪ್ರಮುಖವಾದುದು. ಈ ಗುರಿಗಳನ್ನು ಈಡೇರಿಸಿಕೊಳ್ಳಬೇಕಾದರೆ ಉದ್ಯಮ ಸಂಸ್ಥೆ ಅನೇಕ ನೀತಿಗಳನ್ನು ರೂಪಿಸಬೇಕಾಗ್ತದೆ. ಅಂತಹ ನೀತಿಗಳಲ್ಲಿ ಬೆಲೆ ನೀತಿ ಕೂಡ ಒಂದು. Dear students, before discussing about meaning of pricing policy, we should understand about two different concepts which are related to pricing policy. Number one, price, and secondly, pricing. ವಿದ್ಯಾರ್ಥಿಗಳೇ, ಬೆಲೆ ನೀತಿಯ ಅರ್ಥಕ್ಕೆ ಸಂಬಂಧಿಸಿದಂತೆ ಚರ್ಚಿಸುವುದಕ್ಕೆ ಮೊದಲು ನಾವು ಅದಕ್ಕೆ ಸಂಬಂಧಿಸಿದ ಎರಡು ಪರಿಭಾವನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಒಂದು ಬೆಲೆ, ಮತ್ತೊಂದು ಬೆಲೆ ನಿಗದಿ. ವಾಟ್ ಈಸ್ ಪ್ರೈಸ್? ಬೆಲೆ ಅಂತಂದ್ರೇನು? ದ ಟರ್ಮ್ ಪ್ರೈಸ್ ಇಸ್ ದ ಮನಿ ವಿಚ್ ದ ಬೈಯರ್ ಆಫರ್ಸ್ ಟು ದ ಸೆಲ್ಲರ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಬೆಲೆ ಅಂತಂದರೆ ಗ್ರಾಹಕನು ಸರಕು ಮತ್ತು ಸೇವೆಗಳಿಗಾಗಿ ಮಾರಾಟಗಾರನಿಗೆ ನೀಡುವ ಹಣವಾಗಿದೆ. In other words, the term price refers to money value or exchange value of a product or service in the market. ಮತ್ತೊಂದು ಅರ್ಥದಲ್ಲಿ ಹೇಳುವುದಾದರೆ, ಬೆಲೆ ಎಂಬ ಪದವು ಮಾರುಕಟ್ಟೆಯಲ್ಲಿನ ಉತ್ಪನ್ನ ಅಥವಾ ಸೇವೆಯ ಹಣದ ಮೌಲ್ಯ ಅಥವಾ ವಿನಿಮಯ ಮೌಲ್ಯವನ್ನು ಸೂಚಿಸುತ್ತದೆ. ವಿಲಿಯಂ ಸ್ಟ್ಯಾನ್ಟನ್, according to him, price is the amount of money which is needed to acquire in exchange some combined assortment of a product and its accompanying services. ವಿಲಿಯಂ ಸ್ಟ್ಯಾನ್ಟನ್ ರವರ ಪ್ರಕಾರ ಬೆಲೆ ಎನ್ನುವುದು ಉತ್ಪನ್ನದ ಕೆಲವು ಸಂಯೋಜಿತ ವಿಂಗಡಣೆ ಮತ್ತು ಅದರ ಜೊತೆಗಿನ ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಗತ್ಯವಿರುವ ಹಣದ ಮೊತ್ತವಾಗಿದೆ. Therefore, money, that price refers to money value or exchange value of a product. ಅಂದರೆ ಹಣದ ಮೌಲ್ಯ ಅಥವಾ ವಿನಿಮಯ ಮೌಲ್ಯವನ್ನು ಸೂಚಿಸುವುದೇ ವಸ್ತುವಿನ ಬೆಲೆ ಅಂತ ನಾವಿಲ್ಲಿ ಹೇಳ್ಬೋದು. Therefore, price play a very important role in market economy. What is the role of price? ಬೆಲೆಯ ಪಾತ್ರ ಏನು? ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಬೆಲೆಯ ಪಾತ್ರವೇನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇನ್ ಎ ಡೆಮೋಕ್ರೆಟಿಕ್ ಸೆಟಪ್, ಪ್ರೈಸ್ ಲೆವೆಲ್ ಅಫೆಕ್ಟ್ಸ್ ದ ಪ್ರೋಸೆಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಪ್ರಜಾಪ್ರಭುತ್ವ ಆರ್ಥಿಕತೆಯಲ್ಲಿ ಬೆಲೆಯು ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. How it is influencing various economic activities. ಯಾವ ರೀತಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. ಪ್ರೈಸ್ ಡಿಟರ್ಮೈನ್ಸ್ ದ ಮಾರ್ಕೆಟ್ ಡಿಮಾಂಡ್ ಫಾರ್ ಗೂಡ್ಸ್. ಬೆಲೆಯು ಸರಕುಗಳ ಮಾರುಕಟ್ಟೆ ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಇಟ್ ಅಫೆಕ್ಟ್ಸ್ ದ ಕಾಂಪಿಟೇಟಿವ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಉದ್ಯಮ ಸಂಸ್ಥೆಯ ಪೈಪೋಟಿಯ ಸಾಮರ್ಥ್ಯದ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. ಅಂದರೆ ಅದು ಕಾಂಪಿಟೇಟಿವ್ ಪೊಸಿಷನ್ನ ಹೆಚ್ಚಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು.
ಅಂದರೆ ಪೈಪೋಟಿಯ ಸಾಮರ್ಥ್ಯವನ್ನು ಅದು ಹೆಚ್ಚಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಇಟ್ ಕಂಟ್ರೋಲ್ಸ್ ದ ಪ್ರೊಡಕ್ಷನ್ ಆಕ್ಟಿವಿಟಿ ಇನ್ ದ ಎಕಾನಮಿ. ಅದು ಆರ್ಥಿಕತೆಯಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಅದು ನಿಯಂತ್ರಿಸ್ತದೆ. ಅಲ್ಲದೆ ಇಟ್ ಆಲ್ಸೋ ಲೀಡ್ಸ್ ಟು ಇನ್ಫ್ಲೇಷನರಿ ಆ್ಯಂಡ್ ಡಿಫ್ಲೇಷನರಿ ಟ್ರೆಂಡ್ ಇನ್ ದ ಎಕಾನಮಿ. ಆರ್ಥಿಕತೆಯಲ್ಲಿ ಹಣದುಬ್ಬರ ಅಥವಾ ಅತಿ ಪ್ರಸರಣ ಮತ್ತು ಅನಪ್ರಸರಣದ ಸನ್ನಿವೇಶಗಳಿಗೂ ಕೂಡ ಅದು ಕಾರಣವಾಗ್ತದೆ. The price can also determines the economic incentives for more production. ಉತ್ಪಾದನೆಗಾಗಿ ಆರ್ಥಿಕ ಉತ್ತೇಜಕಗಳನ್ನು ಅದು ನೀಡ್ತದೆ. It also affects the allocation of resources in different sectors. ವಿವಿಧ ವಲಯಗಳಲ್ಲಿ ಸಂಪನ್ಮೂಲಗಳ ಹಂಚಿಕೆಯ ಮೇಲೆಯೂ ಕೂಡ ಅದು ಪರಿಣಾಮವನ್ನು ಬೀರ್ತದೆ. It also affect on the distribution of wealth in a country, which is also determined by the level of relative prices. ಸಾಪೇಕ್ಷ ಬೆಲೆಗಳ ಮಟ್ಟದ ಸಹಾಯದಿಂದ ಒಂದು ದೇಶದ ಸಂಪತ್ತಿನ ವಿತರಣೆಯನ್ನು ಕೂಡ ನಾವು ನಿರ್ಧರಿಸಬಹುದು. ಫೈನಲಿ, the people's capacity to save is also determined by the level of prices. ಜನರ ಉಳಿತಾಯ ಸಾಮರ್ಥ್ಯ ಕೂಡ ಬೆಲೆಯ ಮಟ್ಟದಿಂದ ನಿರ್ಧರಿಸಲ್ಪಡ್ತದೆ. ಅಂದರೆ when price increases, saving capacity of the people decreases. When price decreases, saving capacity of the people increases. ಅಂದರೆ ಬೆಲೆ ಹೆಚ್ಚಾದಂತೆ ಉಳಿತಾಯ ಸಾಮರ್ಥ್ಯ ಕಡಿಮೆ ಆಗ್ತದೆ, ಬೆಲೆ ಕಡಿಮೆಯಾದಂತೆ ಜನರ ಉಳಿತಾಯ ಸಾಮರ್ಥ್ಯ ಹೆಚ್ಚಾಗ್ತದೆ. ಈ ರೀತಿ ಸೊ ಇಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮಾರ್ಕೆಟ್ ಎಕಾನಮಿ by controlling and determining various economic activities. Apart from this, it has been felt by the economist that rapid increase of prices is not good in a developing economy as it is harmful to common man. ಮುಂದುವರಿಯುತ್ತಿರುವಂತಹ ಆರ್ಥಿಕತೆಗೆ ಮಿತಿಮೀರಿದಂತಹ ಬೆಲೆ ಏರಿಕೆ ಸಾಮಾನ್ಯ ವರ್ಗದ ಜನರ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. On the other side, rapid decline in price level is also harmful for the developing economy, which lead to unemployment because it weakens the incentive of the producers. ಮತ್ತೊಂದು ಕಡೆ ಬೆಲೆ ಇಳಿಮುಖವಾಗುವುದು ಕೂಡ ಉತ್ಪಾದಕರ ನಿರುತ್ಸಾಹಿಗಳಾಗಿ ಆರ್ಥಿಕತೆಯಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗ್ತದೆ. Therefore, the moderate rising price can be called the best for the economy to attain the development in the economy. ಆದ್ದರಿಂದ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಮಂದಗತಿಯ ಬೆಲೆ ಏರಿಕೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ. Students, therefore, there is a necessity that we should understand what is price. ಅದರಿಂದ ಬೆಲೆ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ದ ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಮೀನಿಂಗ್ ಆಫ್ ಪ್ರೈಸಿಂಗ್. ಬೆಲೆ ನಿಗದಿ ಏನು? ಬೆಲೆ ನಿಗದಿ ಅಂತಂದ್ರೆ ಏನು? ಇಟ್ ಈಸ್ ದ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಆರ್ ಫಿಕ್ಸಿಂಗ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಬೈ ದ ಮ್ಯಾನೇಜ್ಮೆಂಟ್ ಆಫ್ ಎ ಫರ್ಮ್. ಬೆಲೆ ನಿಗದಿ ಅಂತಂತಂದರೆ ಉದ್ಯಮ ಸಂಸ್ಥೆಯ ನಿರ್ವಹಣೆಯಿಂದ ಉತ್ಪನ್ನದ ಮಾರಾಟದ ಬೆಲೆಯನ್ನು ನಿಗದಿಪಡಿಸುವಂತಹ ಒಂದು ಪ್ರಕ್ರಿಯೆ. ವೆನ್ ವಿ ಆರ್ ಸೆಟ್ಟಿಂಗ್ ದ ಪ್ರೈಸ್, ವಿ ಕಮ್ ಅಕ್ರಾಸ್ ವಿತ್ ದ ಕಾನ್ಸೆಪ್ಟ್ ಪಾಲಿಸಿ, ದ ಟರ್ಮ್ ಪಾಲಿಸಿ. ವಾಟ್ ಈಸ್ ಪಾಲಿಸಿ? ದ ಟರ್ಮ್ ಪಾಲಿಸಿ ಮೀನ್ಸ್ ಎ ಡೆಫಿನೆಟ್ ಕೋರ್ಸ್ ಆರ್ ಮೆಥಡ್ ಆಫ್ ಆಕ್ಷನ್ selected from alternatives and determine the present and future decisions. ಅಂದರೆ ನಮಗೆ ಲಭ್ಯವಿರುವಂತಹ ವಿವಿಧ ಪರ್ಯಾಯಗಳಿಂದ ಆಯ್ಕೆ ಮಾಡಿದಂತಹ ಒಂದು ನಿರ್ದಿಷ್ಟ ಕ್ರಿಯೆಯ ವಿಧಾನ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಅದು ಪ್ರಸ್ತುತ ಮತ್ತು ಭವಿಷ್ಯದ ನಿರ್ಧಾರಗಳನ್ನು ಅದು ನಿರ್ಧಾರ ಮಾಡ್ತದೆ. ಇದನ್ನು ನಾವು ಬೆಲೆ ನಿಗದಿ ಎಂಬುದಾಗಿ ಕರೆಯಲಾಗ್ತದೆ. So this pricing policy can determine what to do and what not to do.
ಈ ಪಾಲಿಸಿ ದಿಸ್ ಪಾಲಿಸಿ ಕ್ಯಾನ್ ಡಿಟರ್ಮೈನ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಅಂದರೆ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಮತ್ತು ಭವಿಷ್ಯದಲ್ಲಿ ಮತ್ತು ಪ್ರಸ್ತುತದಲ್ಲಿ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಈ ಪಾಲಿಸಿ, ಈ ನೀತಿ ಪ್ರಮುಖವಾಗಿದೆ. Therefore, for both public and private sector, this policy is very important. Next concept is pricing policy. What is pricing policy? Pricing policy is come out from the two concepts, price and pricing. ಬೆಲೆ ಮತ್ತು ಬೆಲೆ ನೀತಿ ಇವೆರಡರಿಂದ ಹೊರಬಂದಂತಹ ಪರಿಭಾವನೆ ಪ್ರೈಸಿಂಗ್ ಪಾಲಿಸಿ, ಬೆಲೆ ನೀತಿಯಾಗಿದೆ. ವಾಟ್ ಈಸ್ ಪ್ರೈಸಿಂಗ್ ಪಾಲಿಸಿ? The term pricing policy refers to the policy of setting the price of the product and services by the management after taking into account of various internal and external factors and its own business objectives. ಬೆಲೆ ನೀತಿ ಅಂತಂದರೆ ವಿವಿಧ ಆಂತರಿಕ ಮತ್ತು ಬಾಹ್ಯ ಅಂಶಗಳು ಮತ್ತು ಅದರ ಸ್ವಂತ ವ್ಯವಹಾರದ ಉದ್ದೇಶಗಳನ್ನು ಗಣನೆಗೆ ತೆಗೆದುಕೊಂಡ ನಂತರ ನಿರ್ವಹಣೆಯಿಂದ ಉತ್ಪನ್ನಗಳು ಮತ್ತು ಸೇವೆಗಳ ಬೆಲೆಯನ್ನು ನಿಗದಿಪಡಿಸುವ ನೀತಿಯೇ ಬೆಲೆ ನೀತಿಯಾಗಿದೆ. Dear students, in the business, a systematic approach is required in pricing the commodities produced. Decision making in this respect is also very important, as it leads to the permanent source of revenue to the firm and also for its revival and also for its survival. ಉದ್ಯಮ ಸಂಸ್ಥೆಯ ತಾನು ಉತ್ಪಾದಿಸಿದ ವಸ್ತುಗಳ ಬೆಲೆ ನಿರ್ಧಾರಕ್ಕೆ ಪ್ರಮುಖವಾಗಿ ಕ್ರಿಯಾತ್ಮಕವಾದಂತಹ ವಿಧಾನ ಅವಶ್ಯಕವಾಗಿರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ನಿರ್ಧಾರ ತೆಗೆದುಕೊಳ್ಳುವುದು ಕೂಡ ಪ್ರಮುಖವಾಗಿರ್ತದೆ. ಏಕೆಂದರೆ ಉದ್ಯಮ ಸಂಸ್ಥೆಗಳ ಆದಾಯ ಮೂಲವಾಗಿರುವುದರ ಜೊತೆಗೆ ಅದರ ಅಳಿವು ಉಳಿವು ಕೂಡ ಕಾರಣವಾಗಿರ್ತದೆ. ಸರಿಯಾದಂತಹ ಬೆಲೆಯನ್ನು ನಿಗದಿಪಡಿಸಿದ್ರೆ ಮಾತ್ರ ಅದರ ಅಳಿವು ಉಳಿವು ಮಾರುಕಟ್ಟೆಯಲ್ಲಿ ಇರ್ತದೆ. ಇಲ್ಲ ಅಂತಂತಂದರೆ ಅದು ಮಾರುಕಟ್ಟೆಯಿಂದ ಹೊರಗುಳಿಯುವ ಸಂಭವವೇ ಹೆಚ್ಚಾಗಿರ್ತದೆ. Therefore, if the price of the commodity is too high, a seller may have to go out of the market. If the price is very low, the firm may not cover its cost or incur losses. ಒಂದು ವೇಳೆ ಬೆಲೆ ತುಂಬ ಹೆಚ್ಚಿದ್ದರೆ ಮಾರಾಟಗಾರ ಮಾರುಕಟ್ಟೆಯಿಂದ ಹೊರಗಡೆ ಹೋಗುವ ಸಂಭವ ಹೆಚ್ಚಾಗಿರ್ತದೆ. ಅದೇ ಕಡಿಮೆ ಬೆಲೆಯನ್ನು ನಿಗದಿಪಡಿಸಿದ್ರೆ ಉದ್ಯಮ ಸಂಸ್ಥೆ ಅಥವಾ ಮಾರಾಟಗಾರ ತನ್ನ ವೆಚ್ಚವನ್ನು ಭರಿಸಲು ಸಾಧ್ಯವಾಗದೆ ನಷ್ಟವನ್ನು ಅನುಭವಿಸಬೇಕಾಗ್ತದೆ. Therefore, without knowledge of pricing policy, the firms are not in a position to decide what to produce, how to produce, where to produce, for whom to produce, which are the basic economic problems of the economy. ಅದರಿಂದ ಮಾರುಕಟ್ಟೆಯಲ್ಲಿ ಏನನ್ನು ಉತ್ಪಾದನೆ ಮಾಡಬೇಕು, ಎಷ್ಟನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎನ್ನುವ ಮೂಲಭೂತ ಆರ್ಥಿಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂತಂದರೆ ಇಲ್ಲಿ ಬೆಲೆ ನೀತಿಯ ಬಗ್ಗೆ ಜ್ಞಾನವನ್ನು ಹೊಂದೋದು ಅತ್ಯವಶ್ಯಕವಾಗಿರ್ತದೆ. ಆದ್ದರಿಂದ however, the pricing policy is essential for all the companies for creating more profits and also to avoid losses. ಅದರಿಂದ ಪ್ರತಿಯೊಂದು ಉದ್ಯಮ ಸಂಸ್ಥೆಗಳಿಗೆ ಲಾಭ ಮತ್ತು ನಷ್ಟವನ್ನು ಉಂಟು ಮಾಡುವಂತಹ ಅಂಶಗಳನ್ನು ಕಂಡುಕೊಳ್ಳಬೇಕು ಅಂತಂತಂದರೆ, ಅವುಗಳ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಂತಂದರೆ ಅದಕ್ಕೆ ಸರಿಯಾದಂತಹ ಮಾರ್ಗಸೂಚಿಯನ್ನು ಈ ಬೆಲೆ ನೀತಿ ಒದಗಿಸಿಕೊಡ್ತದೆ. ಅದರಿಂದ
ವ್ಯಾಪಾರ ಸಂಸ್ಥೆಗಳ ಅಥವಾ ಉದ್ಯಮ ಸಂಸ್ಥೆಗಳ ಯಶಸ್ಸಿಗೆ ಈ ಬೆಲೆ ನೀತಿ ನಿರ್ಣಾಯಕ ಅಂಶಗಳಾಗಿವೆ ಅಂತ ನಾವಿಲ್ಲಿ ಹೇಳ್ಬೋದು. ದೇ ಆರ್ ದ ಡಿಟರ್ಮಿನಿಂಗ್ ಫ್ಯಾಕ್ಟರ್ಸ್. ದ ಪ್ರೈಸಿಂಗ್ ಪಾಲಿಸಿ ಇಸ್ ದ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಫಾರ್ ದ businessman profit, or the businessman success can also be depend on the effective pricing policy. Hence, pricing policies are critical factor, and also it is a complex problem for the success of any business organization. ಈ ಬೆಲೆ ನೀತಿ ನಿಗದಿಪಡಿಸುವುದು ಅತ್ಯಂತ ಕ್ಲಿಷ್ಟಕರ ಮತ್ತು ಅದು ಉದ್ಯಮ ಸಂಸ್ಥೆಗಳ ಸಫಲತೆಯನ್ನು ನಿರ್ಧರಿಸುವಲ್ಲಿ ಅದು ಕ್ಲಿಷ್ಟಕರವಾದಂತಹ ಅಂಶ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ದ ಪ್ರೈಸಿಂಗ್ ಪಾಲಿಸಿ ವಿಲ್ ನಾಟ್ ಬಿ ಸೇಮ್ ಇನ್ ಆಲ್ ದ ರೀಜನ್ ಆ್ಯಂಡ್ ಆಲ್ಸೋ ದ ಸೇಲ್ಸ್ ವಾಲ್ಯೂಮ್. ಇಟ್ ಮೇ ವೇರಿ ಡಿಪೆಂಡಿಂಗ್ ಆನ್ ದ ರೀಜನ್ ಆ್ಯಂಡ್ ಆಲ್ಸೋ ಸೇಲ್ಸ್ ವಾಲ್ಯೂಮ್. That is wholesale and also retail sales. ಅಂದರೆ ಉದ್ಯಮ ಸಂಸ್ಥೆಗಳ ಬೆಲೆ ನೀತಿ ಏನಿದೆ ಎಲ್ಲ ಪ್ರದೇಶಗಳಲ್ಲಿ ಒಂದೇ ಆಗಿರೋದಿಲ್ಲ ಮತ್ತು ಮಾರಾಟದ ಪ್ರಮಾಣದಲ್ಲಿಯೂ ಕೂಡ ಒಂದೇ ಆಗಿರೋದಿಲ್ಲ. ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾಗಿರ್ತದೆ, ಅದು ಭಿನ್ನ ಆಗಿರ್ತದೆ. ಆ್ಯಂಡ್ ಆಲ್ಸೋ ಸೇಲ್ಸ್ ವಾಲ್ಯೂಮ್ ಕೆನ್ ಆಲ್ಸೋ ಬಿ ಡಿಫರ್. ಸೊ ಅದರಲ್ಲೂ ಸಗಟು ಮಾರುಕಟ್ಟೆ ಮತ್ತು ಚಿಲ್ಲರೆ ಮಾರುಕಟ್ಟೆಯನ್ನು ಕೂಡ ಅದು ಅವಲಂಬಿಸಿರ್ತದೆ. ಇನ್ನು ಸಗಟು ಮಾರಾಟದಲ್ಲಿ ಬೆಲೆ ಒಂದಾದರೆ ಚಿಲ್ಲರೆ ವ್ಯಾಪಾರದಲ್ಲಿಯೇ ಬೆಲೆ ಮತ್ತೊಂದಾಗಿರ್ತದೆ. ಸೊ ಇಟ್ ಆಲ್ಸೋ ಡಿಫರ್ಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, the price is the only factor based on which customers make their purchasing decisions. ಗ್ರಾಹಕರು ತಮ್ಮ ಖರೀದಿಯ ನಿರ್ಧಾರಗಳನ್ನು ಬೆಲೆಯ ಅಂಶದ ಆಧಾರದ ಮೇಲೆ ಅವರು ನಿಗದಿಪಡಿಸ್ಕೊಳ್ತಾರೆ. ಅಂದರೆ ಬೆಲೆ ಕಡಿಮೆ ಇದ್ದರೆ ಹೆಚ್ಚು ವಸ್ತುಗಳನ್ನು ಕೊಂಡ್ಕೊಳ್ತಾರೆ, ಬೆಲೆ ಹೆಚ್ಚಾಗಿದ್ದರೆ ಕಡಿಮೆ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊಳ್ತಾರೆ. Therefore, the pricing policy should always be determined in the context of supply situation in the market and other factors of the product mix. ಅದರಿಂದ ಬೆಲೆ ನೀತಿ ಯಾವಾಗಲೂ ಉತ್ಪನ್ನದ ಮಿಶ್ರಣ, ಸರಕುಗಳ ಪೂರೈಕೆ ಮತ್ತು ಮಾರುಕಟ್ಟೆಯಲ್ಲಿನ ಪರಿಸ್ಥಿತಿ ಇವುಗಳನ್ನು ಅವಲಂಬಿಸಿರ್ತದೆ ಮತ್ತು ಆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬೆಲೆ ನೀತಿಯನ್ನು ನಾವು ನಿಗದಿಪಡಿಸಬೇಕಾಗ್ತದೆ. So, the pricing policy or fixing the price or setting the appropriate price is not an easy task. It is a complicated process. Therefore, students, I would like to conclude with what does pricing policy involves. ಈ ಬೆಲೆ ನೀತಿ ಏನನ್ನು ಒಳಗೊಂಡಿರ್ತದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಾನು ಇದನ್ನು ಬೆಲೆ ನೀತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವಾಟ್ ದ ಪ್ರೈಸಿಂಗ್ ಪಾಲಿಸಿ ಇನ್ವಾಲ್ವ್ಸ್. ನಂಬರ್ 1, ಡಿಫೈನಿಂಗ್ ದ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳ ಬೆಲೆಗಳನ್ನು ವ್ಯಾಖ್ಯಾನಿಸುವುದು. ಅಂದರೆ ಡಿಟರ್ಮೈನ್ ದ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕುಗಳ ಮತ್ತು ಸೇವೆಗಳ ಬೆಲೆಗಳನ್ನು ನಿಗದಿಪಡಿಸುವಂಥದ್ದು. ಸೆಕೆಂಡ್ಲಿ, ಪ್ರೈಸ್ ಯೂನಿಫಾರ್ಮಿಟಿ ಆರ್ ಡಿಸ್ಸಿಮಿಲಾರಿಟೀಸ್ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಕಸ್ಟಮರ್ಸ್, ಲೊಕೇಶನ್ಸ್ ಆ್ಯಂಡ್ ಸೆಗ್ಮೆಂಟ್ಸ್. ಅಂದರೆ ಬೆಲೆ ಎಲ್ಲರಲ್ಲಿಯೂ ಕೂಡ ಒಂದೇ ರೀತಿಯದ್ದಾಗಿರೋದಿಲ್ಲ. ಬೇರೆ ಬೇರೆ ಗ್ರಾಹಕರು, ಬೇರೆ ಬೇರೆ ಸ್ಥಳಗಳು ಮತ್ತು ವಲಯಗಳು ಅಥವಾ ವಿಭಾಗಗಳನ್ನು ಗಮನದಲ್ಲಿಟ್ಟುಕೊಂಡು ಅದು ಏಕರೂಪತೆಯನ್ನು ಅನುಸರಿಸ್ಬೋದು ಅಥವಾ ಬೆಲೆಯ ತಾರತಮ್ಯವನ್ನು ಅದು ಅನುಸರಿಸ್ಬೋದು. ಥರ್ಡ್ಲಿ, ಪ್ರೈಸ್ change in price over market means introductory pricing, seasonal prices, sales discount and the like.
So the pricing policy can also involves ಬೆಲೆಯ ಪ್ರವೃತ್ತಿಗಳು, ಪ್ರೈಸ್ ಟ್ರೆಂಡ್ಸ್, ಬೆಲೆಯ ಅಧಿಕಾವಧಿಯಲ್ಲಿ ಬದಲಾವಣೆ. ದಟ್ ಮೀನ್ಸ್ ಪ್ರಾರಂಭಿಕ ಬೆಲೆ, ಇಂಟ್ರೊಡಕ್ಟರಿ ಪ್ರೈಸ್ ಅಥವಾ ಪರಿಚಯಾತ್ಮಕ ಬೆಲೆ, ಕಾಲೋಚಿತ ಬೆಲೆಗಳು, ಮಾರಾಟದ ರಿಯಾಯಿತಿ, ಸೇಲ್ಸ್ ಡಿಸ್ಕೌಂಟ್ಸ್. ಸೊ ಆಲ್ ದೀಸ್ that pricing policy can depend on all these factors it involves. And finally, the reasons for pricing changes, ಬೆಲೆಯ ಬದಲಾವಣೆಗಳಿಗೆ ಕಾರಣಗಳು. So hence the pricing policy involves all these 4 important aspects. ಈ 4 ರೀತಿಯಾದಂತಹ ಅಂಶಗಳನ್ನು ಅದು ಒಳಗೊಂಡಿದೆ. ಸ್ಟೂಡೆಂಟ್ಸ್, in revision, so what we are all discussed is that meaning of price, meaning of pricing, and meaning of pricing policy. As we know that price is the money which the buyer offered to the seller for goods and services. And pricing means it refers to a process of setting or fixing the selling price of a product by the management of a firm. And finally, meaning of pricing policy, it refers to the policy of setting the price of a product or service by the management after taking into account the various internal and external factors. And it also involves that 4 important factors. Students, to get much more knowledge about this meaning of pricing policy, you should go for these reference books, that Modern Economics Theory by Sundaram, KPM Sundaram, Economics by Samuelson and Nordas, and then Market Behavior and Cost Analysis by K. Ramachandra, myself Pratibha Pashwanath and Chandrasekhar. And the 4th book is Managerial Economics by M.M. Gupta, and finally Business Economics by R. Sharma. After go through this PPT, and also you will get study material also, go through that study material, and then finally you have MCQ questions on that on this pricing policy, and then answer and get much more knowledge about meaning of pricing policy. Thank you students. Thank you one and all.